ವಚನದಲ್ಲಿ ನಾಮಾಮೃತ ತುಂಬೆ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬೆ ನಯನದಲ್ಲಿ ಮೂರ್ತಿ ತುಂಬಿ ಮನದಲ್ಲಿ ನಿಮ್ಮ ಜ್ಞಾನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ಮನದಲ್ಲಿ ನಿಮ್ಮ ಜ್ಞಾನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳು ಕಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಸರ್ವರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೂರ್ಯನುದಯ ತಾವರಿಗೆ ಜೀವಾಳ, ಚಂದ್ರನುದಯ ನೈದಿಗೆ ಜೀವಾಳ, ಕೂಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ, ಕೂಡಲ ಸಂಗನ ಶರಣರ ಬರುವೆಮಗೆ ಪ್ರಾಣ ಜೀವಾಳ. ಅನುಭವ ಮಂಟಪ ಬಸವ ಕೇಂದ್ರ ಬಸವ ಕಲ್ಯಾಣದೊಳಗೆ ನಾವು ನೀವು ಕುಡಿದೇ ಒಂದು ಭಾಗ್ಯ. ಇವತ್ತಿನ ಅನುಭವ ಪರಮ ಪೂಜ್ಯ ಲೋಕ ಪೂಜ್ಯ ವಿಶ್ವಗುರು ಬಸವತಂದೆಯನ್ನು ಸ್ಮರಿಸಿಕೊಂಡು 770 ಅಮರಗುಣಗಳನ್ನು ಸ್ಮರಿಸಿಕೊಂಡು ವೀರ ವಿರಾಗಿಣಿ ಅಕ್ಕ ಮಹಾದೇವಿಯರನ್ನು ಹೋಮಕಾಯ ನಿರಂಜನ ಅಲ್ಲಮ್ಮ ಪ್ರಭುದೇವರನ್ನು ಸ್ಮರಿಸಿಕೊಂಡು 1,96,000 ಚರಜಂಗಮರನ್ನು ಸ್ಮರಿಸಿಕೊಂಡು ಇವತ್ತಿನ ಅನುಭವ ಮಂಟಪದ ಶ್ರವಣ ಮಾಸದ ಪ್ರವಚನದ ಈ ಒಂದು ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ನಮಗೆ ಅನುಭವವನ್ನು ನೀಡುತ್ತಿರುವಂಥ ಪರಮ ಪೂಜ್ಯ ಶಿವಾನಂದ ಪರ್ರವರ ಪಾದಗಳಿಗೆ ನಮನದು ಇಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳೇ, ನಮಗೆಲ್ಲ ಶರಣಾರ್ಥಿಗಳು. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳ ಇಟ್ಟುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು. ಮಂಡೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳ ಬೇಕುವುದು, ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು. ಈ ವಚನವನ್ನು ಹೇಳಿದಂಥವರು ಷಷ್ಠಲ ಚಕ್ರವರ್ತಿ ಚನ್ನಬಸವನವರು. ಸಣ್ಣ ವಯಸ್ಸಿನೊಳಗೆ ಮಹಾಜ್ಞಾನಿಗಳಾಗಿದ್ದರು. ಅವರ ಬಸವಣ್ಣ ಅವರ ಸೋದರಳಿಯರು. ಹಳೆಯ ಮಾಮ ಇಷ್ಟು ಅವರು ಅನ್ಯೂನವಾಗಿದ್ದರು ಅಂದ್ರೆ ಬಸವಣ್ಣವ್ರು ಹೇಳಿದ್ರು ಚನ್ನಬಸವನವ್ರು ಶ್ರೇಷ್ಠ ಅಂತಿದ್ರು. ಚನ್ನಬಸವನವ್ರು ಹೇಳಿದ್ರು ಬಸವಣ್ಣವ್ರು ಭಾಳ ಇರ್ತಿದ್ರು, ಭಕ್ತಿ ಭಂಡಾರಿ ಅಂತ ಹೇಳ್ತಿದ್ರು. ಇಷ್ಟಂತ ಚನ್ನಬಸವಣ್ಣವರು ನೀವು ಹೇಳ್ತಾರ ಒಂದು ಈ ವಚನ. ಮಂಡೆ ಅಂದ್ರೆ ತಲೆ ಕೂದಲೆಲ್ಲ ಹೊಲಸಾದ್ರೆ ನಾವು ಸ್ನಾನವನ್ನು ಮಾಡಬಹುದು, ಬಟ್ಟೆ ಹೊಲಸಾದ್ರೆ ಮಡಿವಾಳ ಕೊಡ್ಬೋದು, ನಾವು ಸೋಪಚ್ಚಿ ಸ್ವಚ್ಛ ಮಾಡ್ಬೋದು. ಆದರೆ ಈ ಮನಸ್ಸು ಹೊಲಸಾದ್ರೆ ಯಾರಿಗೆ ಕೊಡಬೇಕು, ಯಾವ ಮಾರ್ಕೆಟ್ನಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ಇದು ಪ್ರಶ್ನೆ ಬರ್ತದೆ. ಅದಕ್ಕೆ ಚನ್ನಬಸವನವ್ರು ಅವಾಗ ಹೇಳಿದರು, ಮನದ ಮೈಲಿಗೆ ತೊಳೆಯಬೇಕಾದ್ರೆ ಕೂಡಲ ಚನ್ನ ಸಂಗಮ ಶರಣರ ಅನುಭವ ಮಾಡುವುದು. ಶರಣರ ಅನುಭವ ಮಾಡಬೇಕು. ಏನು ನಾವು ನೀವು ಕೂಡಿವೆ ಈ ಒಂದು ಭವ್ಯ ಅನುಭವ ಮಂಟಪದ ನೆರಳಿನೊಳಗೆ ನಾವು ನೀವು ಚಿಂತನೆ ಮಾಡುವಂತಹ ಒಂದು ಯೋಗನ ಭಾಳ ದೊಡ್ಡದು. ಇವತ್ತು ನಾನು ಇಲ್ಲಿ ಬಂದು ಅನುಭವ ಮಂಟಪದ ಪರಮ ಪೂಜ್ಯರ ಪ್ರವಚನ ಕೇಳಬೇಕು ಅಂತ ಒಂದು ಬಯಕೆಯನ್ನು ನಾನು ಬಂದೆ. ಇವರು ಹೋದ ಏಪ್ರಿಲಲ್ಲ ಫೆಬ್ರವರಿಯಲ್ಲಿ ನಮ್ಮ ಭಾಗಕ್ಕೆ ಬಂದು ನಮ್ಮ ಮಹಾಮನೆಗೆ ಬಂದು ಅಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ತಮ್ಮ ಅನುಭವ ಹೇಳಿದರು. ಭಾಳ ಸುಂದರವಾಗಿ ಹೇಳಿದರು. ಪರಮ ಪೂಜ್ಯ ಶಿವಾನಂದಪ್ಪಗಳು ನಮ್ಮ ಎಲ್ಲ ಹಿತೈಷಿಗಳಂದರು ನಿಮ್ಮ ಮನೆ ಮಹಾಮನೆ ಆತ್ರಿ ಅಂತಂದರು. ಕಲ್ಯಾಣದ ಶರಣರು ಬಂದು ಈ ಮಹಾಮನೆಯೊಳಗೆ
ಅನುಭವ ಮಾಡಿದ್ರಲ್ಲ ಭಾಳ ಸಂತೋಷ ಅಂತ ನಮ್ಮೆಲ್ಲ ಗೆಳೆಯರ ಬಳಗದವರ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ನಾವಲ್ಲಿ ಏನು ಮಾಡ್ತೀವಿ, ಯಾವ ಬಾಯಾಡಂಬರವಿಲ್ಲದೆ ಯಾರಿಗೆ ಹೆಚ್ಚು ತಿಳಿಸದೇ ಇದ್ದಾಗಲೂ ಸಹಿತ ಕುಮಾರ್ ಸರ್ ಅವ್ರ ಮನೆಯೊಳಗೆ ಗುರುಗಳು ಬಂದಾರಂದ್ರೆ ಸರಿ ಎದುರೆಲ್ಲ ಬರ್ತಾರೆ. ಅಂಥ ಒಂದು ಅನುಭವವನ್ನು ನಮಗೆ ನೀಡಿ ಹೋಗ್ಯಾರ. ಆ ಅನುಭವ ನಮಗೆ ಇನ್ನೂ ನಾವು ನೆತ್ತಿಯೊಳಗೆ ಪೂರ್ಣ ತುಂಬಿಕೊಂಡಿರಿ. ಶರಣರು ಬಹಳಷ್ಟು ನಮಗೆ ಕೊಟ್ಟಾರ, ಏನೆಲ್ಲ ಕಲಿಸ್ಯಾರ. ಮನೆಗೆ ಬಂದವ್ರಿಗೆ ಹೆಂಗೆ ಬರಬೇಕು, ಅವ್ರು ಹೆಂಗೆ ಕೂಡಬೇಕು, ಏನಿಗೆ ಬಂದಿರಿ, ಅದೊಳವಿದ್ದರೆ ಎಂದರೆ ನಿಮ್ಮ ಸರಿ ಹಾರಿ ಹೋದೆ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋದೆ, ಒಡನೆ ಉಳಿದರೆ ನಿಮ್ಮ ಹೊಟ್ಟೆ ಹೊಲಿಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣ, ನಿಮ್ಗೆ ಕೊಡಾಕೇನು ಇರಲಿಲ್ಲ ಅಂದ್ರೆ ಬರ್ರಿ ಕೂಡ್ರಿ ನೀರು ತೊಗೊಳ್ರಿ, ಇಷ್ಟ ಅಂದ್ರೆ ಸಾಕು. ಅವ್ರಿಗೇನಾಕೈತಿ, ನಮ್ಗೆ ಆಧಾರ ಮಾಡಿದ್ರು ಅಂತ. ಈಗೆಲ್ಲ ಕೆಲವ್ರು ಏನು ಮಾಡತ್ತಾರೆ, ಮನೆಗೆ ಓಡಕ್ಕೆ ನಾಯಿಗಳಿವೆ ಎಚ್ಚರಿಕೆ ಅಂತ. ಆ ನಾಯಿ ಇದ್ರಲ್ಲಿ ಯಾರೂ ಅರ್ವಲ್ಲ. ಆದ್ರೆ ನಾವು ಏನು ಮಾಡಬೇಕು, ಬಂದವರಿಗೆ ಬರೀ ಅನ್ಬೇಕು, ಕೂಡು ಅನ್ಬೇಕು, ಅವ್ರು ವಿಚಾರ ಮಾಡಬೇಕು. ಇದನ್ನು ಕಲಿಸಿದ್ರು, ನಡೆಗಲಿಸಿದ ನುಡಿಗಲಿಸಿದ, ಹೆಂಗೆ ನಡಿಬೇಕು ಹೆಂಗೆ ನುಡಿಬೇಕು ಅಂತ ಬಸವಣ್ಣವ್ರು ಹೇಳಿಕೊಟ್ರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ. ಬಸವಣ್ಣವ್ರ ಕಾನ್ಸೆಪ್ಟ್ ಹೇಳ್ತಂದ್ರೆ ಲಿಂಗ ಅಂದ್ರೆ ದೇವರು ಅಂತ, ಮತ್ತೊಂದೇನೂ ಅಲ್ಲ. ಯಾಕಂದ್ರೆ ಅವಾಗೆಲ್ಲ ದೇವರ ಪರಿಚಯ ಬೇರೆ ಬೇರೆ ಮಾಡಿದ್ರು ಅವರೆಲ್ಲ. ಆ ಗುಡಿಯೊಳಗಿನ ದೇವರೇ ದೇವರು, ಅಲ್ಲಿ ದೇವರು, ಇಲ್ಲಿ ದೇವರು, ಆ ದೇವರು, ಹೆಣ್ಣ ದೇವರು, ಗಂಡು ದೇವರು ಅಂತ ಎಲ್ಲ ಮಾಡಿ ಎಲ್ಲ ಹಿಡಿಸಿ ಅವ್ರು ಏನು ಮಾಡ್ತಾ ಇದ್ರು, ಶೋಷಣೆ ಮಾಡ್ತಾ ಇದ್ರು. ಶೋಷಣೆ ಅಂದರೆ ದುಡಿಯೋದೇ ದುಡ್ಡು ಗಳಿಸೋದು. ಆದರೆ ಬಸವಣ್ಣವ್ರು ಏನು ಮಾಡಿದ್ರು, ದುಡಿಬೇಕು, ದುಡ್ಡು ಗಳಿಸಬೇಕು. ಪ್ರತಿಯೊಂದು ಕಾಯಕವನ್ನು ನಿಮ್ಮ ನಿಷ್ಠೆಯಿಂದ ಮಾಡಿರಿ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಕ್ಕೆ ಸಾಲಿಗನಾದ, ವೇದವನ್ನು ಓದಿ ಬ್ರಾಹ್ಮಣನಾದ, ಹಿಂಗೆ ಬಸವಣ್ಣವರು ನಮ್ಮಲ್ಲಿರುವಂಥ ಕಾಯಕಗಳಿಗೆ ಒಂದು ಇದನ್ನು ಕೊಟ್ಟು, ರೂಪ ಕೊಟ್ಟು, ಇವೆಲ್ಲ ಕಾಯಕ ಮಾಡಿರಿ, ದುಡಿರಿ, ಹಣ ಗಳಿಸ್ರಿ, ಸುಖವಾಗಿರ್ರಿ. ಹೆಂಗಿರಲಿ, ಸರಳವಾಗಿರ್ರಿ, ಬಾಯಾಡಂಬರಿ ಜೀವನ ಮಾಡಕ್ಕೆ ಹೋಗ್ಬೇಡ್ರಿ, ಸರಳವಾಗಿ ಬದುಕಿರಿ ಅನ್ನುವಂಥ ಮಾತನ್ನು ಹೇಳಿದರು. ಊಟಕ್ಕೆ ಕೂತಾಗ ಹೇಳ್ತಾರೆ ಬಸವಣ್ಣವರು, ನಾವು ಹೆಂಗೆ ಊಟ ಮಾಡಬೇಕು, ಸುಮ್ಮ ಮೂಕ್ಲೆ ಮಾಡಬಾರ್ದು, ಬೈಕೊತ್ ಮಾಡಬಾರ್ದು, ಯಾರು ಏನಾರು ತಿಂಗಳು ಮಾಡಬಾರ್ದು. ಮೌನದುಂಬುದು ಆಚಾರವಲ್ಲ, ಸುಮ್ಮಿರುವುದು ಆಚಾರನ ಅಲ್ಲ. ಲಿಂಗಾರ್ಪಿತವು ಮಾಡಿದ ಬಳಿಕ ನಾವು ಲಿಂಗಕ್ಕೆ ಅರ್ಪಣೆ ಮಾಡಿದ್ರೆ, ಲಿಂಗ ಅಂದರೆ ಪರಮಾತ್ಮಂಗ ಏನೇ ಕೊಟ್ಟಿಪ್ಪ ಎಲ್ಲ ತಂದು ಅವಾಗ ನಾವು ಅರ್ಪಣೆ ಮಾಡಬೇಕು ನಮ್ಮ ತನು ಮನ ಭಾವವನ್ನು. ನಿಮ್ಮ ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಾಶರಣು ಎನ್ನುತ್ತಿರಬೇಕು. ತುತ್ತಿಗೊಮ್ಮೆ ಶಿವಾಶರಣು, ಪರಮಾತ್ಮನ ಸ್ಮರಣೆ ಮಾಡ್ಕೊತಿರ್ಬೇಕು. ಯಾಕಂದ್ರೆ ಸ್ಮರಣೆ ಒಳಗೆ ಇರುವಂಥ ಶಕ್ತಿ ಮತ್ತು ಯಾವುದರಲ್ಲೂ ಇಲ್ಲ. ಪರಮಾತ್ಮನ ನೆನಪು. ಯಾಕಂದ್ರೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳುವೆ ಗಾಳಿ ನಿಮ್ಮ ದಾನ. ನೋಡ್ರಿ, ಎಲ್ಲ ಪರಮಾತ್ಮಂದೇ ಇರುವಾಗ ನಮ್ಮದು ಒಂದು ಕಿಡದಾಡಿ ಬಡದಾಡಿ ಈ ಜೀವನದಾಗ ಏನೈತಿ, ಎಲ್ಲ ಪರಮಾತ್ಮನ ತಂದು ಅವನಿಗೆ ಶರಣಾಗತ ಆಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕು ಅಂದ್ರೆ ಒಳ್ಳೆಯದು. ಅದಕ್ಕೆ ಅಪ್ಪ ಬಸವಣ್ಣವರು ಎಲ್ಲವನ್ನು ಸರಿಸಿ ವರ್ಣ, ವರ್ಗ, ಲಿಂಗ ಇವೆಲ್ಲ ಭೇದಗಳನ್ನು ಕಳೆದು ಕೆಳವರ್ಗದವ್ರನ್ನೆಲ್ಲ ಮೇಲೆ ಕೆತ್ತಕ್ಕೆ ಪ್ರಯತ್ನ ಮಾಡಿದರು. ಕೆಳವರ್ಗದವ್ರ ಜೀವನ ಇಷ್ಟು ನಿಕೃಷ್ಟ ಆಗಿತ್ತು, ಆವಾಗ ಭಾಳ ನಿಕೃಷ್ಟ ಆಗಿತ್ತು. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಇವು ಗ್ರಂಥಗಳನ್ನು ತೆಗೆದು ನೋಡಿದಾಗ, ಈ ಗ್ರಂಥಗಳನ್ನು ತೆಗೆದು ನೋಡಿದಾಗ ಎಲ್ಲ ಗೊತ್ತಾಗುತ್ತೆ. ಅವಾಗ ಯಾವಾಗ ನಮ್ಮ ಬರುವ ಹಳಕಟ್ಟಿ ಶರಣರು ನಮ್ಮ ವಚನಗಳ ಒಂದು ದೊಡ್ಡ ಸಂಪತ್ತನ್ನು ಕೊಟ್ಟರು. ಆ ವಚನ ಸಂಪತ್ತಿನಿಂದ ನಾವು ಸಾಹಿತ್ಯ ಏನ, ನಮ್ಮ ಬದುಕು ಏನ, ನಮ್ಮ ಜೀವನ ಏನ ಅನ್ನೋದನ್ನು ನಾವು ಅವಾಗೆಲ್ಲ ತಿಳ್ಕೊಂಡ್ರು. ರಂಗನಾಥ್ ದಿವಾಕರಣ ಅವರೊಬ್ಬರು ಭಾಳ ಒಳ್ಳೆ ವಾಗ್ಮಿ ಇದ್ರು. ಆ ರಂಗನಾಥ್ ದಿವಾಕರವರು ಒಂದು ಪಂಜಾಬದ ರಾಜ್ಯಪಾಲರಿದ್ದರು. ಒಂದು ಮೂಮೆಂಟ್ದೊಳಗೆ ಯಾವಾಗ ಜೈಲ್ದಾಗ ಹೋಗಿ ಸಿಕ್ಬಿಟ್ರು. ಅವಾಗ ಅವರು ಏನು ಮಾಡಿದರು, ಜೈಲ್ದಾಗ ಕೂತ ನಾನು ಏನು ಮಾಡಬೇಕು ಅಂತಂದ ವಚನಗಳನ್ನು ಸರಿಸಿರು. ಬರುವ ಹಳಕಟ್ಟಿ ಅವ್ರದ ವಚನಶಾಸ್ತ್ರ ಗ್ರಂಥ ತರಿಸಿರು. ಅವರು ಬಂದ ಜೈಲೊಳಗೆ ಇದ್ದಾಗ ಅವ್ರಿಗೆ ಸುಮಾರು 6 ತಿಂಗಳ ಜೈಲಾಗಿತ್ತು. ಆ ಜೈಲೊಳಗೆ ಇದ್ದಾಗ ಅವರು ಆ ವಚನಾಭ್ಯಾಸ ಮಾಡಿ ವಚನಶಾಸ್ತ್ರ ರಹಸ್ಯ ಅನ್ನೋ ಒಂದು ಗ್ರಂಥ ಬರೆದ್ಬಿಟ್ರು.
ಎಲ್ಲ ಶರಣರ ವಚನಾದ್ರಾಗ ವಚನಶಾಸ್ತ್ರ ಸಾರ. ಆ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ವಚನಶಾಸ್ತ್ರ ಸಾರ ಇದು ಉಪನಿಷತ್ತಿನೊಳಗೆ ಇರಲಾರ್ದಂಥದ್ದು ಈ ವಚನಶಾಸ್ತ್ರ ಸಾರದೆ. ಇದನ್ನು ಯಾರು ನಾವು ಅಳವಡಿಸ್ಕೊಂಡು ಹೋಗ್ತೀವಿ ನಮ್ಮ ಜೀವನ ಪಾವನ ಆಗತ್ತೆ. ಯಾಕಂತಂದ್ರೆ ನಮ್ಮ ಬದುಕ ಒಳ್ಳೆಯದಾಗಬೇಕಾಗೈತಿ, ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕಾಗಿತ್ತು. ಅದಕ್ಕೆ ಅಂತ ವಚನಶಾಸ್ತ್ರಗಳನ್ನ ನಾವೆಲ್ಲರೂ ಅಭ್ಯಾಸ ಮಾಡಬೇಕು. ಈಗ ಎಲ್ಲ ನೀವು ವಚನಗಳನ್ನು ಕೇಳಿದ್ರಿ. ವಚನಗಳು ಎಂಥ ಶಕ್ತಿ ಇದೆ ಅಂತಂದ್ರೆ ದೊಡ್ಡ ಶಕ್ತಿ ಇದೆ. ಅದಕ್ಕೆ ಎಮ್ಮವರು ಬಸಿಕೊಂಡರೆ ಶುಭಲಗ್ನವೆಂದೆಡೆಯ ರಾಶಿ ಕೂಡ ಸಂಬಂಧ ಉಂಟಂದ್ರಯ್ಯ ಅಂತ ಹೇಳಿದರು. ಎಮ್ಮವರು ವಚನದಿಂದ 108ರ ಅಧ್ಯಯನಕ್ಕೆ ಸರಿಬಾರದು ಅಂತ ಹೇಳಿದರು ನಮ್ಮ ಸಿದ್ದರಾಮೇಶ್ವರರು. ವಚನಗಳ ಬೆಲೆ ಎಷ್ಟು ಕಟ್ಟಾಕ ಬರೋದಿಲ್ಲ, ಅಷ್ಟು ವಚನಗಳ ಶಕ್ತಿ ಇದೆ. ಅಂತ ವಚನದ ಒಂದು ಅಧ್ಯಯನ ಪರಮ ಪೂಜ್ಯರು ಅಜ್ಞಾತ ಶರಣರ ಒಂದು ಆತ್ಮಚರಿತ್ರೆ, ಅಮರಗಣಗಳ ಚರಿತ್ರೆಯನ್ನು ನಮಗೆ ಗೊತ್ತಿಲ್ಲದಂಥ ಶರಣರ ವಚನಗಳನ್ನು ಹೇಳಿ ಅದರ ತಾತ್ಪರ್ಯಗಳನ್ನ ತಿಳಿಸ್ತಾ ಇದ್ದಾರೆ. ಭಾಳ ಸಂತೋಷ. ನಾವೆಲ್ಲ ವಾಟ್ಸಪ್ ಒಳಗೆ ಅವೆಲ್ಲ ನಾವು ಹೇಳ್ತಾ ಇದ್ದೀವಿ. ಕಲ್ಯಾಣ ಒಳಗೆ ಅನುಭವ ಮಂಟಪದಲ್ಲಿ ಪ್ರವಚನ ನಡೆಯಿದೆ ಅನ್ನೋದು ಗೊತ್ತಾಗ ನಮ್ಗೆ ಭಾಳ ಸಂತೋಷ ಆಯ್ತು. ಹೋದ ವಾರ ಬರೋರಿದ್ವಿ, ಆದರೆ ಮತ್ತೆ ಕೆಲವು ಕಾರಣಾಂತರದಿಂದ ಬರಲಿಕ್ಕೆ ಆಗಿಲ್ಲ. ಇವತ್ತು ನಾವು ಆಗಮಿಸಿ ಇಲ್ಲಿ ಪರಮ ಪೂಜ್ಯರ ದರ್ಶನವನ್ನು ತೆಗೆದುಕೊಂಡು ನಾವು ಪುನೀತರಾಗಿದ್ದೇವೆ. ಅನಂತ ಶರಣರನ್ನು ಹೇಳಿಸಿ ಪರಮ ಪೂಜ್ಯರ ನುಡಿಮುತ್ತನ್ನು ನಾವು ಹೇಳೋಣ.